ನೀವು ಅಭಿನಯಿಸುತ್ತಿರುವ ಕೃಷ್ಣ ರುಕ್ಕು ಧಾರಾವಾಹಿಯ ನಿರ್ಮಾಪಕ, ಹೌದು, ನಿರ್ದೇಶಕ ಅವ್ರದ್ದು ಪ್ರೋಗ್ರಾಮ್ ಅಲ್ಲಿ ಕೂಡ ನಮ್ಮ ಚಾನಲ್ ದಿಲೀಪ್ ರಾಜ್ ಪ್ರೊಡಕ್ಷನ್ ಅವ್ರು ಕೆಲಸ ಮಾಡ್ತಿದ್ದಾರೆ. ಶ್ರೀವಿದ್ಯಾ ಮತ್ತು ದಿಲೀಪ್ ರಾಜ್ ಪ್ರೊಡಕ್ಷನ್ ಹೌದು ಬಹುಶಃ ಅನುಭವ ನಿಮ್ಗೆ ಆಗಿರುತ್ತೆ, ಅದನ್ನ ನೋಡಿರ್ತೀರ ಅಂತ. ಪ್ರೋಗ್ರಾಮು ಆಯ್ತು ರೀಸೆಂಟ್ಲಿ. ಅಲ್ಲಿ ಕೆಲವರೆಲ್ಲ ಬಂದವ್ರು ಹೇಳಿದ್ರು ಅವ್ರಿಗೆ ಅವಕಾಶ ಸಿಗ್ಲಿಲ್ಲ, ಮಾಡ್ಬೇಕಾಗಿತ್ತು. ಅದಕ್ಕೆ ಬಂದವರು ಅಲ್ಲಿ ಇನ್ನೊಬ್ರು ಆರ್ಟಿಸ್ಟ್ ಒಬ್ರು ಹೇಳಿದ್ರು, ನೀವು ಅದನ್ನ ಈಗ ಮಾತಾಡೋದಲ್ಲ, ನೀವೇ ಇಂಡಸ್ಟ್ರಿ ಅವರಲ್ವಾ, ನೀವು ಅವಕಾಶ ಕೊಡ್ಬೋದಿತ್ತಲ್ವಾ, ನಿಮ್ಗೆ ಅವಕಾಶ ಕೊಡೋ ಚಾನ್ಸಸ್ ಇತ್ತಲ್ವಾ, ಈಗ ಯಾಕೆ ಮಾತಾಡ್ತೀರಾ ಅಂತ. ನಾನು ಸರ್ ಬಗ್ಗೆ ಅಂತಾನೆ ಹೇಳ್ತಿಲ್ಲ, ಅವ್ರು ಅದನ್ನೇ ಹೇಳಿದ್ರು ಸರ್ಗೆ. ಏನಂದ್ರೆ ಹೀ ಈಸ್ ಲಕ್ಕಿ, ಎಲ್ಲರೂ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ತಾರೆ ಅಂದರೆ ಅವ್ರಿಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ, ನೀವು ಈಗ ಅವಕಾಶ ಸಿಕ್ಕಿಲ್ಲ ಅಂತ ಮಾತಾಡಬೇಡಿ ಅಂತ. ಸಿಕ್ಕಿದೆ ಅವ್ರಿಗೆ, ಅವ್ನಿಗೆ ಏನು ಮಾಡ್ಬೇಕು ಅದನ್ನು ಮಾಡಿದ್ದಾನೆ ಅವನು ಅಂತ ಅವ್ರು ಹೇಳಿದ್ರು. ನಂಗೆ ಖುಷಿ ಆಯಿತು. ಹೋದ್ಮೇಲೆ ಮಾತಾಡೋದು ಈಸಿ ಸರ್ ನಮಗೆ. ನನ್ನ ಅಪ್ಪ ಈಗ ಸಾವು ಅಂದಾಗ ಹೇಳ್ತೀನಿ, ನಾನು ತುಂಬ ಹತ್ತಿರದಿಂದ ನೋಡಿರೋದು ನನ್ನ ಅಪ್ಪನ ಸಾವು. ಅದು ಅನ್ಯಾಚುರಲ್ ಡೆತ್, ಅದು ನನ್ನ ಅಪ್ಪಂದು. ಏನು ಮಾತಾಡ್ಕೊಂಡಿದ್ದಾರೆ ಕೆಲವರು ಅಂದರೆ, ಮಗಳದ್ದು ಹಿಂಗೆ ಆಯ್ತಲ್ಲ ಮೋಸ್ಟ್ಲಿ ಅದಕ್ಕೆ ಹಂಗಾಗಿದೆ ಅಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸರ್ ಅಪ್ಪಂಗೆ ಏನಾಗಿತ್ತು, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು, ಮೆಂಟಲಿ ಅವ್ರು ಎಷ್ಟು ಲೋ ಆಗಿದ್ರು, ಇದೆಲ್ಲ ನಾವು ಫೇಸ್ ಮಾಡಿರೋದು, ನಾವು ನೋಡಿರೋದು, ನಾವು ದಿನ ಕಣ್ಣೀರು ಹಾಕಿದ್ದೀವಿ ಅಪ್ಪನ ನೋಡಿಕೊಂಡು. ಇವನು ಯಾವನೋ ಮೂರನೇ ವ್ಯಕ್ತಿ ಕೂತ್ಕೊಂಡು ಮಗಳಿಗೋಸ್ಕರ ಹಿಂಗಾಯ್ತು ಅಂತ ಮಾತಾಡ್ತಾನೆ. ಸೊ ನಮ್ಮ ಸಮಾಜ ತುಂಬ ಕೆಟ್ಟದು ಸರ್, ತುಂಬ ಕೆಟ್ಟದು. ಆಮೇಲೆ ಕೆಲವೊಮ್ಮೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ, ಈಗ ನೋಡಿ ನಾವು ಮಾತಾಡ್ತಿರ್ತೀವಿ, ಎಲ್ಲ ಹೊರಗಡೆ ಮಾತಾಡ್ತಿರ್ತೀವಿ, ಎಲ್ಲರೂ ಒಳ್ಳೇದೇ ಮಾತಾಡ್ತಿರ್ತಾರೆ. ಹೆಂಗಲ್ವಾ ಸಮಾಜ, ಹಾಗೆ ಸಮಾಜ ಹೆಂಗೆ, ಎಲ್ಲರೂ ಇದೇ ಥರ ಮಾತಾಡೋರು. ಹಂಗಾರೆ ಕೆಟ್ಟವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ನಾನು ತುಂಬ ಪ್ರಶ್ನೆ ಮಾಡ್ತೀನಿ ಇದನ್ನು ನಾನು. ನೋಡು, ನಾನು ಎಲ್ಲ ನನ್ನ ಸರ್ಕಲ್ ಹೋಗಿ ಮಾತಾಡ್ತೀನಿ, ಎಲ್ಲರೂ ಒಳ್ಳೇದೇ ಮಾತಾಡೋರು. ನೋಡು ಅಲ್ಲೆಲ್ಲೋ ರೇಪ್ ಕೇಸ್ ಆಯ್ತಂತೆ, ಪಾಪ ನೋಡು ಮಗಳನ್ನೇ ಹಿಂಗೆ ಮಾಡಿದ್ರಂತೆ. ಹಂಗಾರೆ ಎಲ್ಲರೂ ಒಳ್ಳೇದೇ ಮಾತಾಡ್ತಿದ್ದಾರೆ. ಹಂಗಾರೆ ಈ ಕೆಟ್ಟವ್ರು ಎಲ್ಲಿದ್ದಾರೆ, ಹೆಂಗೆ ಹುಟ್ಟುತ್ತಾರೆ, ಅಥವಾ ಸಿಚುವೇಶನ್ಗೆ ಅವ್ರು ಹಂಗೆ ಮಾಡ್ತಾರ, ಒಂದು ಗೊತ್ತಾಗಲ್ಲ. ಉತ್ತರ ಸಿಗದೇ ಇರೋ ಪ್ರಶ್ನೆ ಅಲ್ವಾ, ಅನ್ಸಲ್ವ ಸರ್ ನಿಮಗೆ? ಸೊ ಸಮಾಜ ಹಂಗಿದೆ. ಹೌ ಡು ಯು ರಿಮೆಂಬರ್ ದಿಲೀಪ್ ರಾಜ್? ಅವರು ಅಂತಂದರೆ ನನಗೆ ನೆನಪಾಗೋದೇ ಅವರ ಪೇಷನ್ಸು ಮತ್ತು ನಗುಮುಖ. ಸರ್ ಏನು ಎನರ್ಜಿಲಿ ಬರ್ತಾ ಇದ್ರು ಸೆಟ್ಗೆ ಅಂದರೆ, ನಮಗೆ ಸ್ಟಾರ್ಟಿಂಗ್ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಿದ್ದು. ಕ್ಯಾಮ್ರಾ ಇಟ್ಕೊಂಡು ನೆಲದಲ್ಲೆಲ್ಲ ಮಲ್ಕೊಂಡೆಲ್ಲ ಶೂಟ್ ಮಾಡೋರು, ಏನೇನು ಆ್ಯಂಗಲಲ್ಲಿ. ನಾವೆಲ್ಲ ಹೇಳ್ತಾ ಇದ್ವಿ, ಸರ್ ಇದೆಲ್ಲ ಹಾಕಲ್ಲ ಸರ್, ಕಟ್ ಮಾಡಿ ಹಾಕ್ತಾರೆ, 2 ಶಾಟ್ ಹಾಕ್ತಾರೆ ಅಷ್ಟೇ, ಯಾಕೆ ಸರ್ ಅಂತ ನಾವು ಹೇಳ್ತೀವಿ. ನಾವು ಮಾಡೋದನ್ನ ನಾವು ಮಾಡೋಣ, ಅವ್ರು ಹಾಕ್ತಾರೋ ಬಿಡ್ತಾರೋ ನೆಕ್ಸ್ಟು. ಯಾವ ಸೆಲೆಬ್ರಿಟಿ ಅಂತ ಇರಲಿಲ್ಲ ಅವ್ರಿಗೆ. ನಾನೊಬ್ಬ ಪ್ರೊಡ್ಯೂಸರು, ಅಷ್ಟು ಹೆಸರು ಮಾಡಿದ್ದೀನಿ, ಏನೂ ಇಲ್ಲ. ಸಖತ್ ಫ್ರೆಂಡ್ಲಿ ಆಗಿದ್ರು, ನಮ್ಮ ಜೊತೆ ಒಂದು ಶಟಲ್ ಆಡ್ತಿದ್ರು ನಮ್ಮ ಸೆಟ್ ಆರ್ಟಿಸ್ಟ್ಗಳ ಜೊತೆ. ಹೌದು. ಆಮೇಲೆ ಅವರು ವ್ಯಕ್ತಿಗೆ ಬೆಲೆ ಕೊಡ್ತಾ ಇದ್ರು ಸರ್. ಈಗ ನಾನು ಇಷ್ಟು ಸೀರಿಯಲಲ್ಲೂ ನೋಡಿದ್ದೀನಿ ಕೆಲವ್ರನ್ನೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ಆರ್ಟಿಸ್ಟ್ಗಳನ್ನ. ಎದುರುಗಡೆ ಇದ್ದಾಗ ಹೆಂಗೆ ಟ್ರೀಟ್ ಮಾಡ್ತಾರೆ, ನೀವು ಹೋದ್ಮೇಲೆ ಹೆಂಗೆ ಮಾತಾಡ್ತಾರೆ ನೋಡಿದ್ದೀನಿ. ಬಟ್ ದಿಲೀಪ್ ಸರ್ ನಾನು ನೋಡ್ದಂಗೆ ಏನು ಹೇಳ್ಬೇಕು ಅದನ್ನು ನಿಮ್ಮ ಮುಂದೆನೇ ಹೇಳ್ತಾರೆ, ಹಿಂದೆಯಿಂದ ಮಾತಾಡಲ್ಲ. ನನಗೆ ಕಂಪ್ಲೇಂಟೇ ಇಲ್ದಿರೋ ವ್ಯಕ್ತಿ ದಿಲೀಪ್ ಸರ್. ಅವ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ. ಟೆಕ್ನಿಷಿಯನ್ ಅಂತ ನೋಡ್ತಿರ್ಲಿಲ್ಲ, ಆ್ಯಸ್ ಎ ಹ್ಯೂಮನ್ ನೋಡ್ತಾ ಇದ್ರು ಅವರು. ಬೇರೆ ಟ್ರೀಟ್ಮೆಂಟ್ ಅವರಿಗೆ ಇವರಿಗೆ ಬೇರೆ ಇಲ್ಲ, ಎಲ್ಲರೂ ಒಂದೇ ಥರ ನೋಡ್ತಾ ಇದ್ರು ಅವರು. ಆಮೇಲೆ ಏನೋ ಆರ್ಟಿಸ್ಟ್ಗಳಿಗೆ ಏನೋ ಹೆಚ್ಚು ಕಮ್ಮಿ ಆಗಿ ಕೆಲವೊಮ್ಮೆ ಲೇಟಾಗಿ ಬರೋದು ಆಗುತ್ತೆ, ಯಾವತ್ತೂ ಕೂಗಾಡಿರಲಿಲ್ಲ ಅವರು. ಏನೊಂದು ಆಗುತ್ತೆ ಹೆಚ್ಚು ಕಮ್ಮಿ, ಏನೋ ಟ್ರಾಫಿಕ್ ಆಗಿರುತ್ತೆ ಅಥವಾ ಮನೇಲೂ ಸಮಸ್ಯೆ ಇರುತ್ತೆ, ಆಗುತ್ತೆ ಮಾಡೋಣ. ಆತನು ಹಂಗೆ ಬೆಳೆದು ಬಂದಿರೋದು, ಹಿ ನೋಸ್ ಇಟ್. ಅದೇ ಸರ್ ಹೇಳೋದು, ಕಷ್ಟದಿಂದ ಬಂದವ್ರಿಗೆ ಅದು ಗೊತ್ತಿರುತ್ತೆ. ಹಾಗಂತ ಕಷ್ಟದಿಂದ ಬಂದು ಮರೆತು ಬೇರೆ ಥರ ಬಿಹೇವ್ ಮಾಡೋರನ್ನು ಕೂಡ ನೋಡಿದ್ದೀವಿ ನಾವು. ಬಟ್ ಅವರು ಗಂಡ ಹೆಂಡ್ತೀರ ಹಾಗೇನೆ, ಆಕ್ಚುಲಿ ಎಕ್ಸಾಂಪಲ್ ಗಂಡ ಹೆಂಡ್ತೀರ ಹಾಗೇನೆ ಅವರು. ಅವರಿಬ್ರು ಸರ್, ನನಗೆ ದಿಲೀಪ್ ಸರ್ ಅಂದ್ರೆ ಅವರು ಸಪ್ರೇಟ್ ಅಲ್ಲ, ಅವರಿಬ್ರನ್ನೇ ನೋಡಿ ಗೊತ್ತು ನಮಗೆ. ಈಗ ವಿದ್ಯಾ ಒಬ್ಬರೇ ಬರ್ತಾರೆ, ಇಲ್ಲ ಯಾವಾಗಲೂ ಇಬ್ರು ಒಟ್ಟಿಗೆ ಯಾರು ಕೇಳ್ಬೇಕಾಗಿಲ್ಲ, ವಿದ್ಯಾ ಮೇಡಮ್ ಬಂದ್ರು ದಿಲೀಪ್ ಸರ್ ಬರ್ತಾರ ಅಂತ. ಒಬ್ರು ನೋಡಿದ್ರೆ ಇನ್ನೊಬ್ರು ಇದಾರೆ ಅಂತ ಅರ್ಥ ಸೆಟ್ ಅಲ್ಲಿ. ಅದ ಅಂಡರ್ಸ್ಟುಡ್, ಅದು ಇದ್ದೇ ಇರ್ತಾರೆ ಅವರು, ಬಿಟ್ಟಿದ್ದು ನಾವು ನೋಡೇ ಇಲ್ಲ. ಸೊ ಅದೇ ಹೇಳಿದೆ, ಏನ್ ದಿಲೀಪ್ ಸರಿಗೆ ಹಿಂಗಾದಾಗ್ಲೂ ನಾನು ಬಂದು ಮನೇಲಿ ಅದನ್ನೇ ಮಾತಾಡ್ತಾ ಇದ್ದೆ. ಇಷ್ಟೇ, ನಾವು ಇದಿಷ್ಟು ದಿನ ಖುಷಿಯಾಗಿರ್ಬೇಕು, ಓವರ್ ಕಮಿಟ್ಮೆಂಟ್ಸು ಮಾಡ್ಕೋಬಾರ್ದು. ಲಕ್ಷ ಕೋಟಿ ಸಾಲ ಆಗಿಲ್ಲ ಏನೋ ಮಾಡಿ ಮನೆ ಬೇಡ, ಇರೋದ್ರಲ್ಲಿ ಚೆನ್ನಾಗಿರೋಣ ಸಾಕು ಅಂತ. ಹೊತ್ತು ಶೂಟಿಂಗ್ ಇತ್ತಾ? ಹೌದು, ಶೂಟಿಂಗ್ ಹೊರಟಿದ್ವಿ, ಅಷ್ಟರಲ್ಲಿ ಫೋನ್ ಬಂದು ಹಿಂಗಾಗಿದೆ ಅಂತ ಗೊತ್ತಾಗಿತ್ತು ನಮಗೆ. ಶಾಕಲ್ಲ ರಪ್ಪ ಅಂತ. ಹೌದು ಸರ್, ಫಸ್ಟ್ ನಂಬಲೇ ಇಲ್ಲ ನಾವು. ಈಗಲೂ ನಾವು ಆಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ ಅದನ್ನ. ನಮಗೆ ಈಗ ನೋಡಿ ಹಿಂಗೆ ಮಾತಾಡಿದಾಗ ಅದು ನೆನಪಾಗುತ್ತೆ, ಬಿಟ್ರೆ ದಿಲೀಪ್ ಸರ್ ಇಲ್ಲ ಆ ಥರದ್ದೊಂದು ಆಗಿದೆ ಅಂತ ನಮಗೆ ಅನ್ಸೋದೇ ಇಲ್ಲ. ಈವನ್ ನನ್ನ ಅಪ್ಪಂದು ಕೂಡ, ಅಪ್ಪ ಇದಾರೆ ಅಂತಾನೆ ಅದೊಂದು ನೆನಪೇ ಆಗಲ್ಲ ಹಂಗಾಗಿದೆ ಅಂತ. ಇದ್ದಾರೆ ಖಂಡಿತ, ಮೇಲಿಂದ ನೋಡ್ತಾ ಇರ್ತಾರೆ. ನಮ್ಮ ಟೀಮ್ಗೂ ಕೂಡ ಆ್ಯಸ್ ಎ
ಗೈಡ್ ಆಗಿ ಅವ್ರು ನಮ್ಮ ಜೊತೆ ಇರ್ತಾರೆ ದಿಲೀಪ್ ಸರ್. ಮತ್ತೆ ಶ್ರೀವಿದ್ಯಾ ಅವ್ರ ಅಖಾಡ ಕೇಳಿದ್ರ? ಹೌದು, ಶಿ ಇಸ್ ಎ ಸ್ಟ್ರಾಂಗ್ ಲೇಡಿ. ಸ್ಟ್ರಾಂಗ್ ಲೇಡಿ, ಕರೆಕ್ಟ್, ಐ ಅಗ್ರಿ. ದಿಲೀಪ್ ಸರ್ ಸ್ಟ್ರಾಂಗ್ ಮಾಡಿದ್ದಾರೆ ಆ್ಯಂಡ್ ಶಿ ಈಸ್ ಸ್ಟ್ರಾಂಗ್. ಬಟ್ ಎಸ್ ಅಫ್ಕೋರ್ಸ್ ಆ ಥರದ್ದು ಕಷ್ಟಗಳು ನೋವುಗಳು ನಮಗಷ್ಟೇ ಗೊತ್ತಿರಕ್ಕೆ ಸಾಧ್ಯ, ಒಳಗಡೆ ಏನಿರುತ್ತೆ ಅಂತ. ಅದನ್ನು ತೋರಿಸ್ಕೊಳ್ಳದೆ ಹ್ಯಾಂಡಲ್ ಮಾಡಲೇಬೇಕಲ್ವ ಸರ್. ಸೊ ಪ್ರೊಡಕ್ಷನ್ ವಾಪಸ್ ಬಂದರು ಅಂಡ್ ಚಾಲು ಆಯಿತು. ಎಸ್ ಮಾಡ್ತಿದ್ದಾರೆ. ಸೊ ಕಲ್ಯಾಣಿ ಮೂಲಕ ಜನರಿಗೆ ಹೆಂಗ್ ರೀಚ್ ಆಗಿದಿರಿ? ಕಲ್ಯಾಣಿ ಮೂಲಕ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಬೈತಾ ಇರ್ತಾರೆ. ಮೊನ್ನೆ ಚಾನಲ್ ಅವ್ರು ಸಿಕ್ತಾಗ್ಲೂ ಅದೇ ಹೇಳಿದ್ರು, ಏನಂತ? ತುಂಬಾ ಕೆಟ್ಟದಾಗ ಕಮೆಂಟ್ ಆಗ್ತಿದ್ದಾರೆ ನಿಮ್ಗೆ, ಹಂಗಂದ್ರೆ ನೀವು ರೀಚ್ ಆಗಿದ್ದೀರಾ ಅಂತ ಅರ್ಥ. ಇದು ಪಾಯಿಂಟ್ ಅಲ್ಲಿ. ಸೊ ತಲೆ ಕೆಡ್ಸ್ಕೊಬಿಡಿ ಅಂತ ನಾನು ಕೇಳ್ತಾ ಇದ್ದೆ. ನಿಜವಾಗ್ಲೂ ನನಗೆ ಈ ಪಾತ್ರ ಗೆಲ್ತಾ ಇದೆ ಅಂತ ಸ್ವಲ್ಪ ಈಗ ಮಧ್ಯ ಪಾಸಿಟಿವ್ ರೋಲ್ ಮಾಡಿದೆ, ನೀನು ಅದನ್ನ ಟು ಪಾಸಿಟಿವ್ ರೋಲ್. ನಾತಿಚರಾಮಿ ನೆಗೆಟಿವ್ ರೋಲ್, ಬಟ್ ತೀರಾ ನೆಗೆಟಿವ್ ಏನೋ ಆ ಥರ ತುಂಬ ಕೆಟ್ಟವಳು ಆ ಥರ ಅಲ್ಲ. ಆಮೇಲೆ ಈ ಕೃಷ್ಣ ರುಕ್ಕುಲಿ ಸ್ಟಾರ್ಟಿಂಗ್ ಕಲ್ಯಾಣಿ ಪಾಸಿಟಿವ್ ರೋಲ್ ಇದ್ದಿದ್ದು, ಆಮೇಲೆ ಆಫ್ಟರ್ ಒಂದು ಇನ್ಸಿಡೆಂಟ್ ಅವಳು ನೆಗೆಟಿವ್ ಆಗ್ತಾಳೆ. ಸೊ ಜನ ನೆಗೆಟಿವ್ನ ಬೇಗ ತಗೋತಾರೆ, ಚೆನ್ನಾಗಿ. ಹೌದು, ನೆನ್ಪಿಟ್ಕೋತಾರೆ, ತುಂಬಾ ನೆನ್ಪಿಟ್ಕೋತಾರೆ. ಸೊ ಜನ ಈಗ ನಿಮಗೆ ಕಲ್ಯಾಣಿ ಬೈದ್ರು ಅಂದ್ರೆ ದಿವ್ಯಶ್ರೀ ಗೆದ್ರು ಅಂತ. ಹೌದು ಹೌದು, ವೈಯಕ್ತಿಕವಾಗಿ ಲಿಂಕ್ ಆಗ್ಬಾರ್ದು ಅಷ್ಟೇ ಅದು. ಹೌದು, ತುಂಬಾ ಜನ ಹಂಗ್ ಮಾಡ್ತಾರೆ. ಆಗೋಗಿದೆ ತುಂಬಾ ಕಲಾವಿದರಿಗೆ, ತುಂಬಾ ಒದ್ದಾಡ್ಬಿಟ್ಟಿದ್ದಾರೆ ಕಲಾವಿದರು. ಹೌದು, ಕೆಲವರು ಆರ್ಟಿಸ್ಟ್ ಇದು ಮಾಡೋದೇ ಇಲ್ಲ ಇನ್ನು ನೆಗೆಟಿವ್ ಅನ್ನೋ ಥರದ್ದೆಲ್ಲ. ಬಿಕಾಸ್ ಅವ್ರು ಪರ್ಸನಲ್ ಆಗಿ ಅದು ನೆಗೆಟಿವ್ ಆಗಿ ಬಂದ್ಬಿಟ್ಟಿದೆ ಅದೆಲ್ಲ. ಬಿಕಾಸ್ ಈಗ ನಿಮ್ಮನ್ನ ಕಲ್ಯಾಣಿಯಾಗಿ ನೋಡಿದವರು, ಓ ಈ ಕಲಾವಿದ ಇರೋದೇ ಹೀಗೆ, ಈಕೆ ಆಟಿಟ್ಯೂಡೇ ಹೀಗೆ ಅಂತ ಜನ ಫಿಕ್ಸ್ ಆಗ್ಬಿಡ್ತಾರೆ. ನಾನು ಹಿಂಗಾಗಿತ್ತು ಅಂದ್ರೆ ಸರ್, ಇದು ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಲ್ಯಾಣಿಗೆ ಏನೋ ಬೇರೆ ಥರದಲ್ಲಿ ಒಂದು ಕಮೆಂಟ್ ಹಾಕಿದ್ರು. ಈಗ ಬೈಕೊಳ್ಳೋದು ಬೇರೆ, ಅವಳು ಅಂಥದ್ದು ಇಂಥವಳು ಹಂಗೆ ಅಂತ. ನನ್ನನ್ನು ಪರ್ಸ್ನಲ್ ಆಗಿ ಏನೋ ಕಮೆಂಟ್ ಹಾಕಿದ್ರು, ಚೆನ್ನಾಗಿಲ್ಲ ಮೊದಲು ತೆಗೆದುಹಾಕಿ ಅಂತ ಹಾಕಿದ್ರು. ನಂಗೆ ಅದು ಫಸ್ಟ್ ಇಲ್ಲಿ ತನಕ ನಾನು ಆ ಥರ ಕಮೆಂಟ್ ನೋಡಿಲ್ಲ. ನನಗೆ ಎಷ್ಟು ಡಿಸ್ಟರ್ಬ್ ಆದೆ ಅಂದರೆ, ನಾನು ನೀವು ಸ್ಟ್ರಾಂಗ್ ಅಂತೀರನ್ನ ನಾನು ಆವಾಗಲೇ ಹೇಳಿದೆ, ಡೈಲಮ್ಮ ಇದ್ದರೆ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ. ಹೋಗಿದ್ರಾ? ನಾನು ಮಂತ್ರಾಲಯ ಹೊಟ್ಟೆ ಸರ್. ನಾನು ಮಂತ್ರಾಲಯ ಹೋಗಿ ನಾನು ಬೇಡ್ಕೊಂಬಂದಿದ್ದು, ನಂಗೆ ಸೀರಿಯಲ್ ಬಿಡೋಣ ಅಂತ ಅನ್ನೋಷ್ಟು ಬಂದಿತ್ತು ನನಗೆ. ಯಾಕೆ ಈ ಥರ ಕಮೆಂಟ್ ಹಾಕಿದ್ರು, ಚೆನ್ನಾಗಿಲ್ವಾ, ಹಂಗಾರೆ ನಾನು ಇನ್ನೂ ಚೆನ್ನಾಗಿ ನಾನು ಮೇಂಟೈನ್ ಮಾಡ್ಕೊಂಡು ನಾನು ಬರಬೇಕೇನೋ, ಈ ಥರ ಥಾಟ್ ಬಂದಿತ್ತು. ಮಂತ್ರಾಲಯಕ್ಕೆ ಹೊರಟಿದ್ದು, ಮಂತ್ರಾಲಯಕ್ಕೆ ಹೋಗಿ ನಾನು ಇಷ್ಟೇ ಕೇಳ್ಕೊಂಡೆ, ನನಗೆ ಡೈಲಮ್ಮ ಬರ್ತಾಯಿದೆ, ನಾನು ಮಾಡಬೇಕೋ ಬೇಡವೋ ಅಂತ. ನಾನು ವಾಪಸ್ ಹೋಗೋಷ್ಟ್ರಲ್ಲಿ ನನಗೆ ನೀನು ಉತ್ತರ ಕೊಡಬೇಕು ಅಂತ. ಮನೆಗೆ ಹೋಗೋಷ್ಟ್ರಲ್ಲಿ ನಾನು ನೆಗೆಟಿವ್ ಕಮೆಂಟ್ನೆಲ್ಲ ತಲೆಯನ್ನು ತೆಗೆದುಹಾಕಿ ನಾನು ಆರಾಮಾಗಿದ್ದೀನಿ, ಈಗ ಕಂಟಿನ್ಯೂ ಮಾಡಿ. ನೀವು ಹಾಗೆ ಇರಬೇಕು ಕೂಡ. ಇಮ್ಯಾಜಿನ್ ಮಾಡಿ, ದೇಶದ ಪ್ರಧಾನಮಂತ್ರಿಗಳಿಗೋ ಅಥವಾ ಇನ್ಯಾರೋ XYZಗೋ ಮಾಜಿನೋ ಮುಂದಕ್ಕೆ ಬರೋರು ಯಾರಿಗೋ ಎಲ್ಲ ಟ್ರೆಂಡಿಂಗಲ್ಲಿ ಇರ್ತಾರಲ್ಲ, ಅವ್ರಿಗೇನಾದ್ರೂ ಅವರ ನೆಗೆಟಿವ್ ಕಮೆಂಟ್ಗಳನ್ನ ಅವರೇ ಓದಿ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಅವ್ರು ಬದುಕಲೇಬಾರ್ದು, ಆ ಮಟ್ಟಕ್ಕೆ ಆಗ್ಬಿಡ್ತಾರೆ ನಿಜ ಅಲ್ವಾ? ನನಗೆ ಗೊತ್ತಿಲ್ಲ ನಾನು ಆ ಟೈಮಲ್ಲಿ ಯಾಕೆ ಡಿಸ್ಟರ್ಬ್ ಆದೆ ಅಂತ. ಪರ್ಸನಲ್ ಆಗಿ ಹಾಕಿದ್ರಲ್ಲ, ಅವ್ಳು ಚೆನ್ನಾಗಿಲ್ಲ ಮೊದಲು ರೀಪ್ಲೇಸ್ ಮಾಡಿ ಅಂತ, ನನ್ಗೆ ಸಖತ್ ಪ್ರೆಷರ್ ಆಯಿತು. ಒಂದ್ಸರಿ ಕರಣಿ ಮುಂದೆ ಹೆಂಗ್ ಕಾಣಿಸ್ತಾ ಇದೀವಿ? ಹೌದಾ, ನಾನು ಹಿಂಗಲ್ಲ, ಓಕೆ ಅಂದ್ರೆ ಯಾವ ದೃಷ್ಟಿಲಿ ನೋಡ್ತಾರೆ ಅಂತ. ಆಮೇಲಿಂದ ಏನು ಕರಣಿ ಮುಂದೆ ನಿಂತಾಗೆಲ್ಲ ಯಾವಾಗ್ಲೂ ಏನ್ ಫೀಲ್ ಆಗುತ್ತೆ? ನಾನು ಚಂದನೇ ಸರ್. ನನಗೆ ಟು ಬಿ ಹಾನೆಸ್ಟ್, ನನಗೆ ವಿತ್ ಮೇಕಪ್ ನಾನು ಸೆಟ್ಟಲ್ಲಿ ರೆಡಿ ಆಗ್ತೀನಲ್ಲ, ನಂಗೆ ಅದ್ಲಿ ಇಷ್ಟ ಇಲ್ಲ. ನಾನು ಹೇಳ್ಬಾರ್ದು ಆಸ್ ಅನ್ ಆರ್ಟಿಸ್ಟ್ ಆಗಿ, ಬಟ್ ಲೈಟ್ ಕ್ಯಾಮರಾ ಡಿಮ್ಯಾಂಡ್ ಮಾಡುತ್ತೆ. ಹಾಗಾಗಿ ನಾನು ಹೆಚ್ಚು ಟಚಪ್ ತಗೊಳಕ್ ಹೋಗಲ್ಲ. ಟಚಪ್ ತಗೊಳ್ಳೋನ್ ಬಂದ್ರೆ ನಾನು ಕನ್ನಡಿ ತೋರಿಸ್ಬೇಡ ಅಂತೀನಿ, ಹಂಗೆ ಸುಮ್ಮನೆ ಪೌಡರ್ ಪ್ಯಾಡ್. ಬಟ್ ಇವಾಗಿರೋದವರು ಒಂದು ಲೈಟ್ ಆಗಿ ಪೌಡರ್ ಪ್ಯಾಡ್ ಮಾಡ್ಕೊಂಡ್ ಬಂದಿರಂಗಿದೆ ಅಷ್ಟೇ ಅಲ್ವಾ? ಅಷ್ಟೇ. ಬಟ್ ಚಂದ ಕಾಣ್ತೀರಿ ಅಂಡ್ ಚಂದವಾಗಿದ್ದೀರಿ, ಮನಸ್ಸು ಚಂದವಾಗಿ ಇಟ್ಕೊಂಡಿರೋದ್ರಿಂದ ಅದು ಇಲ್ಲಿ ಎನ್ಹಾನ್ಸ್ ಆಗುತ್ತೆ ಸರ್. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಚಂದಾಗಿಂದ ನಾನು ಹೇಳ್ತಿರೋದು ನೀವು ಕೇಳಿದ್ರೆ, ನಂಗೆ ಮೇಕಪ್ ಇಷ್ಟ ಇಲ್ಲ, ಸಿಂಪಲ್ ಆಗಿರೋದು ಇಷ್ಟ ನನಗೆ. ಗುಡ್. ಓಕೆ, ಐ ಥಿಂಕ್ ತುಂಬ ಅವ್ರ ಇಡೀ ಜರ್ನಿ ಈ ಹರಿಕಥೆಯಲ್ಲಿ ನಡೀತಾ ಇದೆ. ನಾನು ಅವಾಗಿಂದ ತುಂಬ ಹೊತ್ತಿಂದ ಹಂಗೆ ಉಳಿಸಿದ್ದೀನಿ. ಬಿಕಾಸ್ ಚಂಡೆ ಅಂತ ಮಾತಾಡ್ತಿರ್ಬೇಕಾದ್ರೆ ಚಂಡೆ ಮಾತಾಡಬೇಕು ಅಂತ. ನಮ್ಮ ದಿವ್ಯಶ್ರೀ ಅವರು ಚಂಡೆ ಹೆಂಗೆ ಮಾತಾಡಿಸ್ತಾರೆ ಅಂತ, ಪ್ಲೀಸ್ ಗೋ ಹೆಡ್ ದಿವ್ಯಶ್ರೀ, ಐ ಆಮ್ ವೇಟಿಂಗ್. ಇದನ್ನ ಬೇರೆ ಕಡೆ ನಾನು ಕೇಳಿದ್ದೀನಿ. ತುಂಬಾ ಜನ ಕೇರಳದವ್ರಂತೂ ನುಡಿಸೋದನ್ನ ಹತ್ರದಿಂದ ನೋಡಿದೀನಿ. ಕಾನ್ಸರ್ಟೇ ನೋಡ್ಬಿಟ್ಟಿದ್ದೀನಿ ನಾನು, ಜುಗಲ್ಬಂದಿ ನೋಡಿದೀನಿ ನಾನು, ಚಂಡೆ ವಯಲಿನ್ ಜುಗಲ್ಬಂದಿ ಇದೆಲ್ಲ ನೋಡಿದೀನಿ. ಬಟ್ ದಿವ್ಯಶ್ರೀ ನುಡಿಸೋದನ್ನ ಕಣ್ಣಾರೆ ಎದುರುಗಡೆ ನೋಡ್ತಾರೆ. ನಾನಂದ್ರೆ ಬೇಸಿಕಲಿ ಯಕ್ಷಗಾನಕ್ಕೆ ನುಡಿಸೋದು ಸರ್, ನಿಮ್ಗೆ ಗೊತ್ತಿರ್ಬೋದು. ಅದಾದ್ಮೇಲಿಂದ ಒಂದಷ್ಟು ಕಾನ್ಸರ್ಟ್ಗಳಿಗೂ ನುಡಿಸಿದ್ದೀನಿ. ದೀಪಕ್ ಅಂತ ಕೀಬೋರ್ಡಿಸ್ಟ್ ಒಬ್ರು ಇದ್ದಾರೆ ಆರ್ಟಿಸ್ಟ್, ಅವರು ನಂಗೆ ಅವ್ರ ಟೀಮಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದಷ್ಟು ಜಾಮಿಂಗ್ ಸೆಷನ್ ಆ ಥರದಕ್ಕೆಲ್ಲ ನಾನು ನುಡಿಸ್ತೀನಿ. ಈ ಥರ ಮಾಡ್ಬೋದು ನೀನು ಅಂತ ನನಗೆ ತೋರಿಸಿದ್ದು. ಯು ಶುಡ್ ಡು ಇಟ್, ಮಾಡಬೇಕು ಆ ಥರದ್ದು. ಬಟ್ ಅದರಲ್ಲಿ ಇನ್ನೂ ನಾನು ಹೊಸಬ್ಳು. ನನಗೆ ಯಕ್ಷಗಾನದಲ್ಲಿ ಒಂದೇನು ಬೀಟ್ಸ್ ಇದೆ ಅದನ್ನ ಒಂಚೂರು ನುಡಿಸಿ ತೋರಿಸ್ತೀನಿ. ಯಕ್ಷಗಾನದ ಹೃದಯ ಅಂತ ಏನಾದರೂ ನಾವು ಕರೆದ್ರೆ ಅದು ಚಂಡೆ. ಬಿಕಾಸ್ ಯಕ್ಷಗಾನದಲ್ಲಿ ಒಂದು ಯುದ್ಧ ತೋರಿಸ್ಬೇಕು ಭಯಾನಕವಾಗಿ ಅಂದ್ರೆ
ಚಂಡೆ ಅದ್ಭುತವಾಗಿರೋ ರೋಲ್ ಪ್ಲೇ ಮಾಡುತ್ತೆ. ಹೌದು. ಅಥವಾ ಯಾವುದೋ ಎಮೋಷನ್ನ ಅತಿರೇಕದಲ್ಲಿ ತೋರಿಸ್ಬೇಕು ಅಂತ ಯಕ್ಷಗಾನದಲ್ಲಿದ್ರೆ ಅವಾಗೆಲ್ಲ ಚಂಡೆನೆ ನಮ್ಮ ಕಿವಿಗಳಿಗೆ ಅದ್ಭುತವಾಗಿರೋ ಫೀಲ್ ಕೊಡೋದು. ಹೌದು. ಗೋ ಹೆಡ್ ಪ್ಲೀಸ್. ನಾನು ಇಷ್ಟು 1000 ಎಪಿಸೋಡ್ ಮಾಡಿ ಹಾಕಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಸೆಟಲ್ ಕೇಳಿ ನನ್ನ ಎದುರುಗಡೆ ಇರೋ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಶೂಟ್ ಮಾಡಿರೋದು. ಓಕೆ. ಥ್ಯಾಂಕ್ ನಾನು ಯಾಕೋ ಅನಿಸ್ತು ನಂಗೆ ಅದು, ಬಿಕಾಸ್ ಇದು ಒಂಥರ ಇದು ನಾದನೇ ಬೇರೆ, ಇದು ಈ ತಾಳವಾದ್ಯದ ನಾದ ಬೇರೆ, ಅದಕ್ಕೆ ಹೇಳಿದೆ ಎಮೋಷನ್ಸ್ ತುಂಬಾ ಕಟ್ಕೊಡುತ್ತಿದ್ ಯಾವಾಗ್ಲೂ ಕೂಡ ಅಂತ. ನೈಸ್. ಯು. ಇವರೇ ಕರ್ನಾಟಕದ ಮೊದಲ ಮಹಿಳಾ ಚಂಡೆ ವಾದಕಿ ದಿವ್ಯಶ್ರೀ ನಾಯಕ್ ಸುಳ್ಯ. ಪ್ರೌಡ್ ಆಫ್ ಯು ಮಾ. ವೆರಿ ನೈಸ್. ನಿಮ್ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಇದೆ. ಥ್ಯಾಂಕ್ ಯು. ಇದ್ರ ಜೊತೆ ನಾನು ಇನ್ನೊಂದು ಇನ್ಸ್ಟ್ರೂಮೆಂಟ್ ಮದ್ದಳೆ ಅಂತ ಬರುತ್ತೆ. ಹೌದು, ಚಂಡೆ ಮದ್ದಳೆ. ಹೌದು, ಅದನ್ನು ಪ್ಲೇ ಮಾಡ್ತೀನಿ. ಆಮೇಲೆ ಕ್ಲಾಸಿಕಲ್ ಮೃದಂಗಂ ಸೀನಿಯರ್ ಇದು ಮುಗಿಸಿದೀನಿ. ಹೌದಾ? ಅದಾದ್ಮೇಲಿಂದ ಕಂಟಿನ್ಯೂ ಮಾಡಕ್ಕೆ ಆಗ್ಲಿಲ್ಲ ನನ್ಗೆ. ಮೃದಂಗದಲ್ಲಿ ಹೆಣ್ಮಕ್ಳು ತುಂಬಾ ಕಡಿಮೆ. ನಾನು ನೋಡಿರೋದುವೆ, ನಾನು ಯಾವಾಗ್ಲೂ ಭರತನಾಟ್ಯ ಆಗ್ಲಿ ಅಥವಾ ಯಾವ್ದೋ ಕ್ಲಾಸಿಕಲ್ ಸಿಂಗಿಂಗ್ ಅಲ್ಲಿ ಬರೀ ಗಂಡಸರನ್ನೇ ನೋಡಿರೋದು ನಾನು ಆಕ್ಚುಲಿ. ಹೌದು. ಕಾಂಚನ ಈಶ್ವರ್ ಭಟ್ ಅಂತ ನನ್ನ ಗುರುಗಳು. ಓಕೆ. ಅವ್ರ ಜೊತೆ ಕಂಟಿನ್ಯೂ. ಆಮೇಲೆ ಮೃದಂಗ, ಆಮೇಲೆ ಅಷ್ಟೇ. ಕಂಜರ ಜಯಶ್ರೀ ಅಮ್ಮ, ಬಿ ಜಯಶ್ರೀ ಅಮ್ಮ ಗೊತ್ತಿರ್ಬೋದು. ಹೌದು, ಗೊತ್ತು. ಅವರ ಟೀಮ್ ಅಲ್ಲಿ ಸ್ಪಂದನ ನಾಟಕ ತಂಡ, ಡಾಕ್ಟರ್ ಬಿ ಜಯಶ್ರೀ ಅಮ್ಮ, ಗುಬ್ಬಿ ವೀರಣ್ಣನವರ ಮರಿ ಮೊಮ್ಮಕ್ಕಳನ್ನ ಬರೆಯಂಗೆ ಇಲ್ಲ. ರಂಗಗೀತೆಗೆ ಒಂದಷ್ಟು ಸತಿ ಚಂಡೆ, ಕಂಜರ ಇದೆಲ್ಲ ಪ್ಲೇ ಮಾಡಿದ್ದೀನಿ. ಒಂದೊಂದನ್ನೇ ನೆನ್ಸ್ಕೊಂಡು ಹೇಳ್ತಾ ಹೋದ್ರೆ ಸಿಕ್ಕಾಬಟ್ಟೆ ಇದೆ ಲೈಫ್ ಜರ್ನಿ. ಇದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡಿ, ಈ ಕಥೆನೇ ಶಾರ್ಟ್ ಅಂಡ್ ಸ್ವೀಟ್. ಬಟ್ ಒಂದು ಫೇರ್ ಐಡಿಯಾ ಸಿಕ್ಕಿರುತ್ತೆ ನಿಮ್ಮ ಬದುಕೇನು. ಹೌದು. ನಾವು ಮೇಲ್ನೋಟಕ್ಕೆ ಯಾರನ್ನೋ ನೋಡ್ತೀವಿ, ಅವ್ರ ಬಗ್ಗೆ ನಾವು ಅರ್ಥೈಸ್ಕೊಳ್ಳೋದು ಬೇರೆ. ಹೌದು. ಪರ್ಸೆಪ್ಷನ್ ಮತ್ತು ರಿಯಾಲಿಟಿಗಿರೋ ಡಿಫರೆನ್ಸ್ ಅದು. ಅಷ್ಟೇ ಸರ್. ಲೈಫ್ನ ಲೈಟಾಗಿ ತೊಗೋಬೇಕು. ನಾನು ಕಲ್ತ್ಕೊಂಡಿರೋ, ಈಗ ನಾನು ಮಾತಾಡುವಾಗ ತುಂಬ ಜನರಿಗೆ ಅನಿಸಿರ್ಬೋದು ಇಷ್ಟು ಸಣ್ಣ ಏಜಲ್ಲಿ ಏನು ಫಿಲಾಸಫಿ ಮಾತಾಡ್ತಾಳೆ ಅಂತ. ಬಟ್ ಲೈಫ್ ಏನು ಅಂತ ನೀವು ತಿಳ್ಕೊಂಬಿಟ್ರೆ ಅದಕ್ಕೆ ಏಜೆಲ್ಲ ಇಲ್ಲ. ಈ ಏಜಲ್ಲಿ ಮಾತಾಡ್ತಾಳೆ, ಏಜಲ್ಲಿ ಎಕ್ಸ್ಪೀರಿಯನ್ಸ್, ಲೈಫ್ ನಿಮಗೆ ಕಲಿಸೋ ಪಾಠ ಯಾವುದೂ ಕಲಿಸಲ್ಲ. ಸೊ ತುಂಬಾ ಜನಕ್ಕೆ ನೀವು ಅಕ್ಕ ಆಗ್ಬಿಟ್ಟಿದ್ದೀರಿ ಈಗ. ನನಗೆ ತುಂಬಾ ಇಷ್ಟ ಅದು. ನನಗೆ ಹೆಚ್ಚಿನವ್ರು ನನ್ನನ್ನು ಕರೆಯೋದು ಅಕ್ಕ ಅಂತ. ನಂಗೆ ತುಂಬಾ ಇಷ್ಟ. ಏನೋ ದಿವ್ಯಕ್ಕ. ಅಕ್ಕ, ದಿವ್ಯಕ್ಕ. ದಿವ್ಯಕ್ಕ ಹೇಳ್ಬೋದು. ದಿವ್ಯಕ್ಕ ಅಂತಾರೆ, ತುಂಬಾ ಜನ ದಿವ್ಯಮ್ಮ ಅಂತಾರೆ. ಅಮ್ಮನೂ ಬಂದ್ಬಿಟ್ಟಿದ್ಯಾ? ಹೌದು, ದಿವ್ಯಮ್ಮ ಅಂತಾರೆ. ಅಂದ್ರೆ ನನ್ನ ನೇಚರ್ ಇರೋದು ಹಂಗೆ. ನಾನು ಸುತ್ತ ಇರೋನ ತುಂಬಾ ಕೇರ್ ಮಾಡ್ತೀನಿ, ಕಾಳಜಿ ಇರುತ್ತೆ, ನನ್ನವರು ಅಂತ ನೋಡ್ತೀನಿ. ಅದು ನಮ್ಮ ಅಮ್ಮನೇ ಇರ್ಬೋದು ಮೋಸ್ಟ್ಲಿ ನಾನು ಕಲ್ತ್ಕೊಂಡಿರೋದು. ನಮ್ಮ ಅಮ್ಮನೂ ಅಷ್ಟೇ. ನಾನು ಫ್ರೆಂಡ್ಸ್ 20-23 ಜನ ಫ್ರೆಂಡ್ಸ್ನೆಲ್ಲ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ರಿಗೂ ಅಮ್ಮ ಅಡುಗೆ ಮಾಡಿ ಬಡಿಸೋಳು, ಪ್ರೀತಿಯಿಂದ ನನ್ನ ಅವ್ರ ಮಕ್ಕಳು ಅನ್ನೋ ಥರ ನೋಡೋರು. ಸೊ ಈ ಥರ ನಂಗೆ ಯಾರಾದ್ರು ಅಕ್ಕ ಅಂತ ಕರೆದ್ರೆ ಖುಷಿ, ಇಷ್ಟ. ತುಂಬ ಬೇಜಾರಾದಾಗ ಯಾವ ಹಾಡು ನೆನಪಾಗತ್ತೆ? ನಾನು ಇರಬೇಕು ಇರುವಂತೆ ಸಾಂಗ್ನ ತುಂಬ ಕೇಳ್ತೀನಿ. ಹಾಡ್ತೀರಿ? ಇಲ್ಲ, ನನ್ನಷ್ಟಕ್ಕೆ ನಾನೇ ಹಾಡ್ತೀನಿ. ಅಲ್ಲ, ಈ ನಾಟಕದಲ್ಲಿ ಇರೋದ್ರಿಂದ, ರಂಗಭೂಮಿ ಇರೋದ್ರಿಂದ ಹಾಡುಗಾರಿಕೆ ಇದ್ದೇ ಇರುತ್ತೆ. ನನ್ನಷ್ಟಕ್ಕೆ ನಾನು ಈಗ ಇಲ್ಲಿ ಹಾಡಲ್ಲ. ಒಂದು ಲೈನು? ಇಲ್ಲ ಸರ್. ನಿಮ್ಮ ಫೇವ್ರೆಟ್ ಸಾಂಗ್ ಅಲ್ಲ, ಅದಕ್ಕೆ ಕೇಳ್ತೆ. ಇರಬೇಕು ಒಂದು ಲೈನು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಫೀಲ್ ರಿಲ್ಯಾಕ್ಸ್ಡ್ ಅಲ್ಲ? ಹೌದು ಸರ್. ಭಾವಗೀತೆಗಳು ನಾನು ತುಂಬ ಕೇಳ್ತೀನಿ. ನಾನು ಮ್ಯೂಸಿಕ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮನೇಲಿದ್ದರೆ ನಾನು ಬೆಳಗ್ಗೆ ಎದ್ದಾಗ ಮ್ಯೂಸಿಕ್ ಹಾಕಕ್ಕೆ ಶುರು ಮಾಡಿದೆ. ದೇವ್ರ ಗೀತೆಯಿಂದ ಶುರು ಆಗಿ ಅದು ಹಂಗಂಗೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ತುಂಬ ಖುಷಿ ಆದರೆ ಯಾವ ಹಾಡು? ತುಂಬ ಜಾಲಿ ಮೂಡಲ್ಲಿದ್ದೀರಾ ನೀವು. ಯಾವ ಹಾಡು? ಅದು ರೀಸೆಂಟ್ಲಿ ಒಂದು ನಾನು ಸಾಂಗ್ ಕೇಳಿರೋದು,
ತಮಿಳ್ ಸಾಂಗ್ ಆಕ್ಚುಲಿ ನಂಗೆ Okay. ಜಿಲ್ ಜಿಲ್ ಅಂತ ಒಂದು ಸಾಂಗ್ ಇದೆ, ಸಕ್ಕತ್ತಾಗಿದೆ. ಅದನ್ನ ಹಾಕೊಂಡು ನಾನು ಮಗಳು ಡ್ಯಾನ್ಸ್ ಮಾಡ್ತೀವಿ. ಓ ಹಂಗ. ಆಮೇಲೆ ಮುಂಚೆ ನನ್ಗೆ ಮಗಳಿಗೆ ಒಂದು ಅಭ್ಯಾಸ ಇತ್ತು, ನಂಗೆ ಈ ಕೊಡಗಿನವ್ರು ಅಂದ್ರೆ ತುಂಬಾ ಇಷ್ಟ. ಅದೆಂತ ಕೊಡಗಿನವ್ರು ಸಿಕ್ಕಾಪಟ್ಟೆ. ಅದು ಮುಂಚೆ ನಂಗೆ ಫ್ರೆಂಡ್ಸ್ ಮಂಗಳೂರು ಕೋಸ್ಟಲ್ಲಿ ನಂಗೆ ಬಂದ್ಬಿಡ್ತೀರಿ ಅಂತಾರ ನೀವು? ಇಲ್ಲ, ನಾವು ಸ್ವಲ್ಪ ಲೈಫ್ ಸ್ಟೈಲ್ ಎಲ್ಲ ಒಂದೇ. okay, ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ಲ ಅಷ್ಟೇ. ಅವ್ರ ಲೈಫ್ ಸ್ಟೈಲ್ ಸಖತ್ ಇಷ್ಟ. ಎಷ್ಟು ಸ್ಪೋರ್ಟಿವ್ ಅವರು ಕೊಡಗಿನವರು. ಆಮೇಲೆ ಕೊಡಗಲ್ಲೂ ನಂಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ನನ್ನ ಮನೆ ಮಗಳ ತರ ನೋಡೋರು ಇದ್ದಾರೆ. ನಾನು ಮಾಧವಿ ನಾಟಕಕ್ಕೆಲ್ಲ ಅಲ್ಲಿ ಹೋಗಿದ್ದೆ. ಆ ಕೂರ್ಗಿ ಅಂದ್ರೆ ಕೊಡವ ಕಮ್ಯುನಿಟಿ ಇದೆಯಲ್ಲ, ಸೀರೆ ನಂಗೆ ನನ್ನ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಿ ಕೊಡವ ಸೀರೆ ಉಡ್ಸೋದು ಈ ತರದ್ದೆಲ್ಲ ಮಾಡಿದ್ದಾರೆ. ಅಲ್ಲದೊಂದು ಹಾಡು ಇಷ್ಟ ನಿಮ್ಗೆ? ಅಲ್ಲಿದು ಕೊಡವ ಡ್ಯಾನ್ಸ್ ಇದೆಯಲ್ಲ ಸರ್, ವಾಲಗ, ಹೌದು. ಅದನ್ನ ಡೈಲಿ ಹಾಕಿ ನಾನು ಮಗಳು ಡ್ಯಾನ್ಸ್ ಮಾಡ್ತಾ ಇದ್ವಿ. ಆ ಟೈಪ್ ಡ್ಯಾನ್ಸ್ ಮಾಡಕ್ ಶುರು ಮಾಡಿದಿರಾ ಈಗ? ಮಾಡ್ತಾ ಇದ್ವಿ, ಈಗ ಸ್ಟಾಪ್ ಆಗಿದೆ. ಡೈಲಿ ನಾನು ಅವಳು ಇಬ್ರು ಮುಂಚೆ ಚಿಕ್ಕವಳಿದ್ದಾಗ ಅವಳಿಗೂ ಪಾಪ ಏನಾದ್ರು ಬೇಕಲ್ಲ, ಮುಂಚೆ ಟಿವಿ ಇರ್ಲಿಲ್ಲ ಅವಾಗ, ಸುಮ್ನೆ ಸಾಂಗ್ ಹಾಕೋದು ಡ್ಯಾನ್ಸ್ ಮಾಡೋದು ನಾನು ಮಗಳು. ಯಾವ್ದು ಎಂಟರ್ಟೈನ್ಮೆಂಟ್ ಸಾಂಗ್ ಯಾವ್ದು? ಖುಷಿಯಾಗಿ ಹಾಡೋ ಹಾಡು ಯಾವ್ದು? ನಾನು ಹಾಡೋ ಹಾಡು ಖುಷಿ ಆದಾಗ? ಇಲ್ಲ ಸರ್, ಎಲ್ಲ ಬರೀ ಈ ತರದ್ದೇನಾ? ಈ ತರದ್ದೇ. ಯಕ್ಷಗಾನ ಹಾಡು ಕೇಳ್ತೀನಿ. ಆಮೇಲೆ ಏನ್ ಗೊತ್ತಾ ಸರ್, ನಾನು ಇಂಥದ್ದೇ ಪರ್ಟಿಕ್ಯುಲರ್ ಆಗ್ಲೇ ಹೇಳ್ದಂಗೆ ಇದೇ ಬೇಕು ನಂಗೆ, ಇದೇ ನನ್ನ ಫೇವ್ರೆಟ್ ಸಾಂಗು, ಇದೇ ಅದಿಲ್ಲ. ಏನಾದ್ರು ಕ್ರೇಜ್ ಇದೆಯಾ ನಿಮ್ಗೆ? ಮ್ಯೂಸಿಕ್ ಇಷ್ಟ. ಯು ಈಟ್ ಮೋರ್ ಅಥವಾ ಯು ಗೋ ನನಗೆ ಬೇರೆ ಬೇರೆ ರೆಸ್ಟೋರೆಂಟ್ಸ್ ನ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ. ಹಂಗಂತ ನಾನು ತಿನ್ನೋದು ಸ್ವಲ್ಪ ಸ್ವಲ್ಪನೇ, ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಫ್ಯಾಮಿಲಿ ಹಂಗಿರೋದು. ಫುಡಿ ಇನ್ ದ ಸೆನ್ಸ್ ಹೆಲ್ದಿ ಫುಡ್ ತಿಂತೀನಿ. ನಿಮ್ ಫ್ರೆಂಡ್ ಎಲ್ಲ ಎಷ್ಟು ಬೈಕೊಂಡ್ರೆ ಬೇಡ, ಏನೇ ಎಷ್ಟು ತಿಂದ್ರು ಹಿಂಗೆ ಇದೆಯಾ, ನಾವೆಲ್ಲ ದಪ್ಪ ಆಗ್ಬಿಡ್ತೀವಿ ಅಂತ ತುಂಬಾ ಹೇಳ್ತಾರೆ. ಟಚ್ ವುಡ್, ಅದೆಲ್ಲ ನಮ್ಮ ಮಂಗಳೂರವ್ರು ಯೂಶುವಲಿ ಕೋಸ್ಟಲ್ ಅವರು ದಪ್ಪ ಇರಲ್ಲ. ನೀವು ಡಬಲ್ ಚೀಸ್ ಪಿಜ್ಜಾ ತಿಂದ್ರು ಏನೂ ಆಗಲ್ಲ ನಿಮ್ಗಳಿಗೆ. ಆ ಹ್ಯೂಮಿಡಿಟಿಗೆ ಹಂಗೆ ಇರ್ತಿರಲ್ಲ. ನಾವೆಲ್ಲ ಹಂಗಲ್ಲ, ಗಾಳಿ ಕುಡಿದ್ಬಿಟ್ಟು ದಪ್ಪ ಆಗ್ಬಿಟ್ಟಿರ್ತಾರೆ ಈ ಕಡೆಯವರು. ನಾನು ದಪ್ಪ ಆಗಲ್ಲ. ಬ್ಲೆಸ್ಡ್. ನಾನು ಜಾಸ್ತಿ ಪೋರ್ಷನ್ಸ್ ತಿಂತೀನಿ. ಇವಾಗ ತಿಂದ್ರೆ ಆಮೇಲೆ 2 ಗಂಟೆ ಬಿಟ್ಟು ಮತ್ತೆ ಏನಾರು ತಿನ್ಬೇಕು, ನಂಗೆ ತಿಂತಾ ಇರ್ಬೇಕು. ನಂಗೆ ಸ್ಪ್ಲಿಟ್ ಅಂಡ್ ಈಟ್. ಹೌದು, ಒಂದೇ ಸರಿ ತಿನ್ನಲ್ಲ. ಒಂದೇ ಸತಿಗೆ ತುಂಬಾ ಪೋರ್ಷನ್ ತಿನ್ನಲ್ಲ. ಓಕೆ, ಗುಡ್, ಒಳ್ಳೆ ಅಭ್ಯಾಸ. ಆ ತರ ಹೊಸ ಹೊಸ ರೆಸ್ಟೋರೆಂಟ್ಸ್ ನ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ. ಓಕೆ, ಕ್ಲೈಮ್ಯಾಕ್ಸ್ ಫೈನಲಿ ಡೌನ್ ದ ಲೈನ್ ಅನದರ್ 10 years, ಇನ್ನು ಯಂಗ್ಸ್ಟರ್ ಏಜ್ ಇರೋದ್ರಿಂದ ಕೇಳ್ತಾ ಇದ್ದೀನಿ, ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಳಕ್ ಬಯಸ್ತೀರಾ, ಹೇಗೆ ನೋಡ್ಕೋಬೇಕು ಅಂತ ಬಯಸ್ತೀರಾ 10 years ಫ್ರಮ್ ಡೌನ್? ಇವಾಗ ಗೋಲ್ ಅಂದಾಗ ನಾನು ಮೋಸ್ಟ್ಲಿ ಇದನ್ನ ಹೇಳ್ಬೋದಿತ್ತೇನೋ. ನನ್ಗೆ ಏನು ಗೊತ್ತಾ ಸರ್, ಲೈಫಲ್ಲಿ ಒಂದು ಆಸೆ ಇರೋದು, ನಾನು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂದರೆ, ರೋಡಲ್ಲಿ ಯಾವುದೋ ಒಂದು ಪಾಪ ಕಷ್ಟಪಡ್ತಿರೋ ಮಗು ಅಥವಾ ವಯಸ್ಸಾಗಿರೋರು ಯಾರೋ ಅಂತೂ ಪಡ್ಕೊಂಡಿದ್ದಾರೆ ಲೈಫಲ್ಲಿ, ಬಂದು ನನಗಿದು ಬೇಕು ಅದೊಂಚೂರು ಕೊಡಿಸು ಅಂತ ಕೇಳಿದ್ರೆ, ನಾನು ಅದನ್ನು ಹಿಂದೆ ಮುಂದೆ ದುಡ್ಡು ಲೆಕ್ಕ ಹಾಕದೆ ಇದೆಯಾ ನನ್ನ ಹತ್ರ ಅಂತ ನೋಡಿದ್ರೆ ನಾನು ಎತ್ತು ಕೊಡೋಷ್ಟು ನಾನು ಬೆಳಿಬೇಕು. ಅಂದರೆ ದುಡ್ಡು ಮಾಡಬೇಕು ಅಂತ ಅಲ್ಲ, ಮನಸ್ಥಿತಿ ಆಗಿರಬೇಕು. ನನಗೆ ಬೇರೆಯವ್ರಿಗೆ ಕೊಡಬೇಕು ಅಂತ ತುಂಬ ಆಸೆ ಇದೆ. ಅದೇ ಮನಸ್ಥಿತಿನೂ ಇರಬೇಕು, ಮನಿ ಸ್ಥಿತಿನೂ ಹಿಂಗೆ ಖಂಡಿತ ಇರಬೇಕು. ಅದಕ್ಕೋಸ್ಕರ ನಾನು ದುಡಿಲೇಬೇಕು, ನಾನು ಮಾಡ್ತೀನಿ ಅದನ್ನು. ಯಾಕಂದರೆ ನಾನು ಆ ಟೈಮಲ್ಲಿ ನೋಡಿದ್ದೀನಿ, ಈ ಇದರಲ್ಲಿ ನನಗೆ ತುಂಬ ಕ್ರೇಜ್ ಇರೋದು ಬಟ್ಟೆಗಳು. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಬೇಕು, ನನಗೆ ಚೆನ್ನಾಗಿ ತಿನ್ಬೇಕು. ಹೆಣ್ಣಾದ್ಮೇಲೆ ಅದು ಸ್ವಾಭಾವಿಕವಾಗಿ ಆಮೇಲೆ ದೊಡ್ಡ ದೊಡ್ಡ ಓಲೆಗಳು ತಗೊಳ್ಳೋದು ನಂಗೆ ಅದು ಕ್ರೇಜ್. ಓ, ಅದಕ್ಕ ಈ ಜುಮ್ಕಾ ಹಾಕಿರೋದು ಇದು ನಂಗೆ ತುಂಬಾ ಇಷ್ಟ. ಫೋಕಸ್ ಮಾಡ್ರಪ್ಪ, ಜುಮ್ಕಾ ತೋರಿಸ್ರಪ್ಪ. ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತೀವಿ, ಹೆಣ್ಮಕ್ಳಿಗೆ ಜುಮ್ಕಾ ಚೆನ್ನಾಗಿ ಕಾಣುತ್ತೇನೆ ಬೇಸಿಕಲಿ. ನನ್ಗೆ ಅದಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡ್ತೀನಿ ನಾನು. ಮತ್ತೆ ಮಿಕ್ಕಂತೆ ತೀರಾ ನನಗೆ ಅದೇ ಬ್ರ್ಯಾಂಡೆಡ್, ಇದೇ ಬ್ರ್ಯಾಂಡೆಡ್ ತಗೋಬೇಕು, ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ತಗೋತೀನಿ. ರೋಡ್ ಸೈಡಲ್ಲೂ ತಗೋತೀನಿ 50 ರೂಪಾಯಿದು. ರಿಯಲಿ? ಹೌದು, ಗಾಂಧಿ ಬಜಾರ್ಗೆ ಹೋಗ್ತೀನಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೂ ಶಾಪಿಂಗ್ ಮಾಡ್ತೀನಿ. ಮೇಡಮ್, ನೀವು ಬಂದ್ಬಿಟ್ಟಿದ್ದೀರಾ? ಕ್ವೈಟ್ ನ್ಯಾಚುರಲ್ ಅಲ್ಲ? ನಕ್ಬಿಟ್ಟು ಸುಮ್ಮನಾಗ ಒಂದು ಸೆಲ್ಫಿ ಕೊಟ್ಟು ಫೋಟೋ ಕೊಟ್ಟು ಮುಂದಕ್ಕೆ ಹೋಗೋಣ. ಅಯ್ಯೋ, ನಾನು ಹೆಂಗೆಂಗೋ ಹೋಗಿರ್ತೀನಿ, ಅವ್ರ ಫೋಟೋ ಕೇಳ್ತಾರೆ. ಅವಾಗ ಶಾಪಿಂಗ್ ಮಾಡಿದಾಗ ಸ್ಟ್ರೀಟ್ ಹೆಂಗೋ ಮನೆಯಿಂದ ಎದ್ಬಿಟ್ಟು ಹೋಗಿರ್ತೀವಿ. ಬಟ್ ನಾನು ಏನು ಗೊತ್ತಾ ಸರ್, ಇರೋದೇ ನಾನು ಹಿಂಗೆ, ಜನ ನನ್ನನ್ನು ಹಾಗೇ ತಗೊಳ್ಳಿ. ಸೊ ನನಗೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಸಿಕ್ಕಾಪಟ್ಟೆ ಆಸೆ ಇದೆ. ಯಾಕಂದರೆ ಕಷ್ಟ ನನಗೆ ಗೊತ್ತಿದೆ. ಕಷ್ಟದಲ್ಲಿರೋರಿಗೆ ನಾನು ಹಿಂದೂ ಮುಂದೆ ನೋಡದೆ ಓಕೆ ಇಷ್ಟ ಕೊಡ್ತೀನಿ ಅನ್ನೋಷ್ಟು ನಾವು ಬೆಳಿಬೇಕು. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಎಲ್ರಿಗೂ, ನನ್ನ ಕಷ್ಟದಲ್ಲಿ ನಿಂತವ್ರಿಗೆ, ಕಷ್ಟದಲ್ಲಿ ನಿಲ್ಲದವ್ರಿಗೆ, ಸುಖದಲ್ಲಿ ಇದ್ದವ್ರಿಗೆ, ಸುಖದಲ್ಲಿ ಇಲ್ಲದೆ ಇದ್ದವ್ರಿಗೆ. ಈಗ ನನ್ನ ಈ ಫೇಸಲ್ಲಿ ನಾನು ಮಾಡೋದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ಒಂದಷ್ಟು ಜನ ನನ್ನ ಜೊತೆ ಇದ್ದಾರೆ. ಸ್ಪೆಷಲಿ ನನ್ನ ಅಮ್ಮ, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್. ನನ್ನನ್ನು ಹಿಂದೆ ನಾಡ್ಕೊಂಡವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾರನ್ನ ಏನನ್ನ ತುಂಬ ಮಿಸ್ ಮಾಡ್ಕೋತೀರಿ? ತುಂಬ ಮಿಸ್ ಮಾಡ್ಕೊಳ್ಳೋದ? ಅಪ್ಪನ ಸಿಕ್ಕಾಪಟ್ಟೆ ಮಿಸ್ ಮಾಡ್ತೀನಿ ನಾನು. ತುಂಬ, ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ.
ತುಂಬ ಅಂದರೆ ತುಂಬ ಮಿಸ್ ಮಾಡ್ತೀನಿ. ನನ್ನ ಜರ್ನಿಲಿ ಇದ್ದವರು, ಕಂಪ್ಲೀಟ್ ಜರ್ನಿನ ನೋಡಿದವರು. ಆಮೇಲೆ ಈ ಟೈಮಲ್ಲಿ ಅವ್ರು ಇರಬೇಕಿತ್ತು, ನನ್ನ ಈ ಏಳಿಗೆನ ಯಶಸ್ಸನ್ನು ನೋಡೋಕ್ಕೆ ನನ್ನ ಅಪ್ಪ ಇರಬೇಕಿತ್ತು. ಖುಷಿ ಪಟ್ಟಿರೋರು ಸಿಕ್ಕಾಬಟ್ಟೆ, ಬಟ್ ಅಲ್ಲಿಂದ ಖುಷಿ ಪಟ್ಟಿರ್ತಾರೆ ಖಂಡಿತ. ಅಪ್ಪನ ತುಂಬ ಮಿಸ್ ಮಾಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊನೆಯದಾಗಿ ಅದ್ರ ಕೊನೆಯದಲ್ಲ, ದಿವ್ಯಶ್ರೀ ನಾಯಕ್ ಸುಳ್ಯ ಅವರ ಬದುಕು ಯಾರಿಗೋಸ್ಕರ? ನನಗೋಸ್ಕರ. ಯು ಲವ್ ಯುವರ್ ಸೆಲ್ಫ್? ಅಫ್ಕೋರ್ಸ್ ಸರ್. ಫಸ್ಟ್ ನನಗೆ ನಾನು ಅಂತ ಹೇಳಿದಾಗ ನನ್ನ ಮಗಳು ಸಪ್ರೇಟ್ ಅಲ್ಲ. ಹಾಂ, ಓಕೆ. ನಾನು ನನ್ನ ಮಗಳು ಇಬ್ಬರು ಒಂದೇ. ನಾವು ನನಗೋಸ್ಕರ ನಾನು ಬದುಕಿದ್ರೆ ಆಮೇಲೆ ಮಿಕ್ಕವ್ರಿಗೆ ನಾನು ಏನೋ ಮಾಡ್ಬೋದು. ಫಸ್ಟ್ ನನಗೋಸ್ಕರ ನಾನು ಬದುಕ್ತೀನಿ ಸರ್. ನೈಸ್, ಯಾ, ವೆರಿ ಗುಡ್. ಬದುಕಿನಲ್ಲಿ ಹೌದು. ನಾನು ಎಲ್ರಿಗೂ ಹೇಳೋದು, ತುಂಬ ಚಂದ ಪ್ರೀತಿಯಿಂದ ಇರಿ. ಎಲ್ಲರನ್ನ ಪ್ರೀತಿಯಿಂದ ನೋಡಿ. ನಾನು ಯಾವತ್ತು, ನಂಗೆ ಆ್ಯಕ್ಚುಲಿ ಮುಂಚೆ ಕವನಗಳನ್ನ ಬರೆಯೋ ಅಭ್ಯಾಸ ಇತ್ತು ಸರ್. ಈಗ ಅದು 2-3 ವರ್ಷದಿಂದ ತಲೆನೇ ಓಡಲ್ಲ. ಇದ್ಯಾವುದಿದು ನಮ್ಗೆ ಗೊತ್ತೇ ಇಲ್ವಲ್ಲ ಅದು. ನಾನು ಫೇಸ್ಬುಕ್ಕಲ್ಲಿ ಒಂದಷ್ಟು 100-150 ಮೇಲೆ ಬರೆದಿದ್ದೀನಿ, ಸಣ್ಣ ಸಣ್ಣ ಲೈನ್ಸ್. ನನಗೆ ಸೀತಾರಾಮ್ ಸರ್ ಯಾವತ್ತೂ ರೇಗ್ಸೋರು. ಏನು ಬಿ ಆರ್ ಲಕ್ಷ್ಮಣ್ ಸರ್ ಜೊತೆ ಸಿಕ್ಕಿದಾಗ ಒಂದ್ಸತಿ ನೋಡಿ, ಇವಳು ನನ್ನ ಸ್ಟೂಡೆಂಟ್, ಇವಳು ಕವನ ಬರೀತಾಳೆ, 4 ಲೈನಲ್ಲಿ ಬರೀತಾಳೆ ಸರ್, ಆದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ರೊಮ್ಯಾಂಟಿಕ್ ಆಗಿ ಬರೀತಾಳೆ ಗೊತ್ತಾ ಅಂತ ಅನ್ನೋರು. ರೊಮ್ಯಾಂಟಿಕ್ ಆಗ ನಾನು ಪ್ರೀತಿ ಕವನಗಳನ್ನು, ಪ್ರೇಮ ಕವನಗಳನ್ನು ಜಾಸ್ತಿ ಬರೀತಾ ಇದ್ದೆ. ಇದು ತುಂಬಾ ಚೆನ್ನಾಗಿದೆ, ನೈಸ್. ಅವಾಗ ಅವರು ಲಕ್ಷ್ಮಣ್ ಸರ್ ಹೇಳ್ತಾ ಇದ್ರು, ನಾವಮ್ಮ ಏನಾದ್ರೂ ನಮ್ಮ ಫೀಲಿಂಗ್ನ ಹೇಳ್ಕೋಬೇಕು ಅಂದ್ರೆ ಪುಟಗಟ್ಲೆ ಬರಿಬೇಕು, ನೀನೇ ನಮ್ಮ 4 ಲೈನಲ್ಲಿ ಬರೆದು ಮುಗಿಸ್ತೀಯಾ ಅಂತ. ಸೊ ಆ ಬರೆಯೋದನ್ನ ನಾನು ಮಿಸ್ ಮಾಡ್ತೀನಿ. ನಂಗೆ ತಲೆನೇ ಓಡ್ತಾ ಇಲ್ಲ ಸರ್ ಈಗ.